ಇಡೀ ವಿಶ್ವದಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದೇಶ ಯಾವುದಂದ್ರೆ ಭಾರತ. ಈ ಭಾರತ ಅನೇಕ ವೈವಿಧ್ಯತೆಗಳಿಂದ ಕೂಡಿದರೂ ಕೂಡ ಏಕತೆಯನ್ನು ಒಳಗೊಂಡಿದೆ. ಇಲ್ಲಿ ಅನೇಕ ಧರ್ಮಗಳಿದ್ದಾವೆ. ಹಿಂದೂ, ಮುಸ್ಲಿಂ, ಸಿಖ್, ಬೌದ್ಧ, ಜೈನ ಮೊದಲಾದ ಧರ್ಮಗಳು ಇದ್ದರೂ ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳಿದ್ದರೆ ಅತ್ಯಂತ ಅಧಿಕ ಸಂಖ್ಯೆಯನ್ನು ಒಳಗೊಂಡು ಅಲ್ಪಸಂಖ್ಯಾತ ರೀತಿಯಲ್ಲಿರ್ತಕ್ಕಂಥ ಒಂದು ದೊಡ್ಡ ಸಮುದಾಯ ಯಾವುದಂದ್ರೆ ಅದು ಮುಸ್ಲಿಂ ಬಂಧುಗಳಂತ. ಜಮಾತೆ ಇಸ್ಲಾಮಿ ಹಿಂದ್ ಘಟಕ ಇಳಕಲ್ದವರು ಕಳೆದ 3 ದಿನಗಳಿಂದ ಅಂದರೆ 26, 27, 28ರಂದು ಕನ್ನಡದಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮವನ್ನು ಏರ್ಪಡಿಸಿ ಮಾನವ ಮತ್ತು ಮಾನವೀಯತೆ, ಧರ್ಮ ಇವುಗಳ ಕುರಿತಂತೆ ತಿಳುವಳಿಕೆಯನ್ನು ಮೂಡಿಸಿದ್ದಾರೆ. ನಾವೆಲ್ಲರೂ ಆ ಪವಿತ್ರ ಅಲ್ಲಾನ ಅಂದರೆ ಭಗವಂತನ ಮಕ್ಕಳು, ಎಲ್ಲರೂ ಪ್ರೀತಿ, ವಿಶ್ವಾಸ, ಶಾಂತಿಯಿಂದ ಇರಬೇಕೆಂದು ಅವರು ತಿಳಿಪಡಿಸಿದ್ದಾರೆ. ಈ ಒಂದು ಪ್ರಸ್ತುತ ಅವಧಿಯೊಳಗೆ ಸೌಹಾರ್ದತೆ ಅನ್ನೋದು ಕಡಿಮರೆಯಾಗ್ತಿದೆ. ಆದರೆ ಇಂಥ ಪ್ರವಚನಗಳು ಮನುಷ್ಯರಲ್ಲಿ ಹೆಚ್ಚಿನ ಸಂಬಂಧಗಳನ್ನು ನಿರ್ಮಿಸುವಲ್ಲಿ, ಗಟ್ಟಿಗೊಳಿಸುವಲ್ಲಿ ಸಹಾಯಕಾರಿಯಾಗಿವೆ. ಇಂಥ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದಂಥ ಜಮಾತೆ ಇಸ್ಲಾಮಿ ಹಿಂದ್ ಘಟಕದ ಎಲ್ಲ ಸಂಘಟಕರಿಗೆ ಮತ್ತು ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಬಂಧುಗಳಿಗೆ ನನ್ನ ಅನಂತ ಅಭಿನಂದನೆಗಳು.